ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಮೃತ ಹೇಳಿದ ಥರ ನನಗೆ ಆಡಿಯನ್ಸ್ ಪ್ರೀತಿ ಅಂದರೆ ವಾಟ್ ಈಸ್ ದ ಗ್ರಾವಿಟಿ ಆಫ್ ಎನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ ಪೀಪಲ್ ಹ್ಯಾವ್ ಎಕ್ಸೆಪ್ಟೆಡ್ ದ ಕ್ಯಾರೆಕ್ಟರ್ ಸೋ ಮಚ್. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲನಾ. ಐ ಥಿಂಕ್ ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೇಲರ್ ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. It is a dream come true ನನಗೆ ಆಸ್ ಅನ್ ಆ್ಯಕ್ಟರ್ ಟು ಬಿ ಅಕ್ಸೆಪ್ಟೆಡ್ ಇನ್ ದಿಸ್ ಇಂಡಸ್ಟ್ರಿ. ಆ್ಯಂಡ್ ಈ ಟ್ರೇಲರ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ದಟ್ ನಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. we've never been treated as an equal in the sense that we've never been treated as actors, but we've been treated as family. Milana and Krishna have always made that possible. Milana ಮತ್ತೆ Krishna sir the parents who have treated us like their own children. So hangagi we have grown as a family through these years. So I am very very happy and thankful. So ಇವಾಗ ಮಾರ್ಚ್ 19th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವು ಎಲ್ಲರ ಬರ್ತೀರಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ಥ್ಯಾಂಕ್ ಯು. Thank you, Rachel. Thank you very much.